ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ಇನ್ನು ಕಡೆಯ ದಿನ 9ನೇ ದಿನ ದೇವಿಯ ಸಿದ್ಧಿದಾತ್ರಿ ಅನ್ನೋ ಒಂದು ರೂಪವನ್ನ ನಾವು ಪೂಜಿಸ್ತೀವಿ. ಹೌದು. ಸೊ ಸಿದ್ಧಿದಾತ್ರಿ ಇದೇನಂತ ಅಂದ್ರೆ 8 ದಿನ ತಾಯಿ ಭೂಮಿಯ ಮೇಲೆ ಏನೇನು ಸಾಧಿಸಿದ್ಲು ಇದನ್ನು ಹೇಳುತ್ತೆ. ಇದು ತಾಯಿಯ ಈಗ ನಮ್ಮಲ್ಲಿ ಒಂದು ಸುಪ್ತ ಹೇಗೆ ಹೇಳ್ಬೋದು ಅಂತಂದ್ರೆ ತಾಯಿಯ ಒಂದು ಇದರ ರೂಪ ಏನಂದ್ರೆ ಬಿಯಾಂಡ್ ಕಾಸ್ಮಿಕ್ ರೂಪ. ಕರೆಕ್ಟ್ ಆಗಿ ಹೇಳಿದ್ರಿ. ತಾಯಿಯ ಇದು ಕಾಸ್ಮಿಕ್ ರೂಪ. ಇದು ಸಿದ್ಧಿದ ಎಲ್ಲವನ್ನು ಸಿದ್ಧಿಸಿಕೊಂಡ ನಂತರ ಅಂದ್ರೆ ನಾವು ಕೂಡ ಅಷ್ಟೇ, ನಾವು ಅನ್ಕೊಂಡಿದ್ ಎಲ್ಲವನ್ನು ಪಡೆದು ಮೋಕ್ಷ ಪಡೆದ ನಂತರ ಏನಾಗ್ತೀವಿ, ನಮ್ಮ ಕಾಸ್ಮಿಕ್ ರೂಪದಲ್ಲಿ ಶಿವನ ನಂಬಿಕೆ ಇರೋರು ಕೈಲಾಸಕ್ಕೆ ಸೇರ್ತಾರೆ, ವಿಷ್ಣುವಿನ ನಂಬಿಕೆ ಇರೋರು ವೈಕುಂಠಕ್ಕೆ ಸೇರ್ತಾರೆ. ಅಟ್ಲೀಸ್ಟ್ ಸ್ವರ್ಗದಲ್ಲಿ ಪರ್ಮನೆಂಟ್ ಆಗಿ ಐದರ್ ಕೈಲಾಸ ಅಥವಾ ವೈಕುಂಠದಲ್ಲಿ ಪರ್ಮನೆಂಟ್ ಆಗಿರ್ತೀವಿ. ಅಂದ್ರೆ ಆ ಕಾಸ್ಮಿಕ್ ಇದ್ರೊಳಗೆ ನಮ್ಮ ಅಂದ್ರೆ ನಮ್ಮ ಕಾಸ್ಮಿಕ್ ಎನರ್ಜಿ ಏನಿದೆ ನಾವು ಅದ್ರೊಳಗೆ ಹೋಗ್ಬಿಡ್ತೀವಿ ಅಂತ ಏನ್ ನಮ್ಮಲ್ಲಿ ಮೋಕ್ಷದ ಏನು ಇದಿದೆ ಕಾನ್ಸೆಪ್ಟ್ ಇದೆ, ಇದು ಎಲ್ಲವನ್ನ ಮುಗಿಸಿ ಆ ಇದ್ರಲ್ಲಿರೋ ದೇವಿ. ಹಾಗಾಗಿ ಕಮಲದ ಮೇಲೆ ಕೂತಿದ ದೇವಿ ಇದ್ರಲ್ಲಿ. ಇದು ಕಮಲದ ಮೇಲೆ ಕೂತಿರೋದ್ರಿಂದ ಇದು ಲಕ್ಷ್ಮಿಯ ಒಂದು ರೂಪ ಅಂತಾನು ಹೇಳ್ತಾರೆ. ಸೊ ಹಾಗಾಗಿ ನಾವು 9ನೇ ದಿವಸ ವಾಹನ ಪೂಜೆ ಆಯುಧ ಪೂಜೆಗಳು ಅವತ್ತೇ ಮಾಡೋದು ನಾವು. ಸೊ ಯಾಕಂತಂದ್ರೆ ಅದು ಲಕ್ಷ್ಮಿಯ ರೂಪ. ಬಟ್ ಏನಂತಂದ್ರೆ ಈ ನವದುರ್ಗೆಯಲ್ಲಿ ಬಂದ್ರೆ ಇದು ದೇವಿಯ ಕಾಸ್ಮಿಕ್ ರಿಪ್ರೆಸೆಂಟೇಶನ್. ಅಂದ್ರೆ ದೇವಿ ಇಲ್ಲ ಭೂಮಿಯ ಮೇಲಿನ ಎಲ್ಲಾ ರೂಪಗಳನ್ನು ಮುಗಿಸಿ ಒಂದು ಅಲ್ಟಿಮೇಟ್ ರೂಪ ಏನಿದೆ. ಹಾಗಾಗಿ ನೀವು ಇದು ನೋಡಿದ್ರೆ ಕೆಳಗೆ ಏನು ಇಲ್ಲ. ಅಂದ್ರೆ ಯಾಕೆ ಕಮಲದಲ್ಲಿ ಕೂತಿದ್ದಾರೆ ಅಂದ್ರೆ ಇದು ಬಿಯಾಂಡ್ ಅರ್ತ್ ಅಂತ. ಈಗ ಹಿಂದೆ ಆದ್ರೆ ಹಲವಾರು ವಾಹನ ಇತ್ತು, ಎತ್ತಿತ್ತು, ಹುಲಿ ಇತ್ತು, ಸಿಂಹ ಇತ್ತು, ಸೊ ಹಲವಾರು ವಾಹನಗಳಿತ್ತು. ಈಗ ಕಮಲ ಫ್ಲೋಟಿಂಗ್ ಲೋಟಸ್ ಅದ್ರ ಮೇಲೆ ಕೂತಿದೆ ಅಂದ್ರೆ ಇದು ಬಿಯಾಂಡ್ ನಮ್ಮ ಭೂಮಿಯಿಂದ ಆಚೆ. ಇದು ಒಂದು ರೀತಿ ಲಕ್ಷ್ಮಿಯ ಇದು ಸಂಕೇತ. ಅದಕ್ಕೋಸ್ಕರ ನಾವು ಅವತ್ತು ಆಯುಧಗಳನ್ನ ವಾಹನಗಳನ್ನೆಲ್ಲ ಪೂಜೆ ಮಾಡ್ತೀವಿ, ಅದು ಬೇರೆ. ಇನ್ನೊಂದೇನಪ್ಪಾ ಅಂತಂದ್ರೆ ಇದು ಆ ಸ್ಪಿರಿಚುವಲ್ ಜರ್ನಿಲಿ ಆಧ್ಯಾತ್ಮಿಕವಾಗಿರೋರ್ಗೆ 9ನೇ ದಿವಸ ತುಂಬಾ ಇಂಪಾರ್ಟೆಂಟ್. ಅವರು ಅವತ್ತೊಂದು ದಿವಸ ತುಂಬಾ ಪೂಜೆಗಳು ಮಾಡ್ತಾರೆ. ಅದಲ್ದಲೆ 9ನೇ ದಿವಸ ಏನು ಈ 9ನೇ ದಿವಸ ಕೊನೆ ಹೇಳುತ್ತಲ್ಲ, ಸೊ ಆ ಎಂಡಿಂಗ್ ರಿಚುವಲ್ಸ್ ಕೂಡ ಎಲ್ಲಿ ಪೆಂಡಾಲ್ ಇಡ್ತಾರೆ ಅಲ್ಲೆಲ್ಲ ತುಂಬಾ ಜೋರಾಗಿ ಮಾಡ್ತಾರೆ, ಎಸ್ಪೆಷಲಿ ನಾರ್ತ್ ಈಸ್ಟ್ ಅಲ್ಲೆಲ್ಲ. ಸೊ ಇದು 9ನೇ ದಿವಸ ತಾಯಿಯ ವಿಶೇಷ. ಇವತ್ತಿನ ದಿವಸ ಆಕ್ಚುಲಿ ಸಿದ್ಧಿದಾತ್ರಿ, ಎಲ್ಲವನ್ನು ಸಿದ್ಧಿಸುವಂತ ತಾಯಿ ಅದು. ಸೊ ಪರ್ಟಿಕ್ಯುಲರ್ ಈ ರೀಸನ್ಗೆ ಅಂತಲ್ಲ, ನೀವ್ ಯಾವ ರೀಸನ್ ಆದ್ರೂ ಈ ದಿವಸ ಹೋಗಿ ತಾಯಿಯ ಉಪಾಸನೆ ಮಾಡಬಹುದು. ಯಾಕಂತಂದ್ರೆ ಇದು ಎಲ್ಲವನ್ನು ಒಂದು ಕಂಪ್ಲೀಟ್ನೆಸ್ ಇದೆ ಇದ್ರಲ್ಲಿ. ಹಾಗಾಗಿ ಇದು ಎನಿ ಪ್ರಾಬ್ಲಮ್ಸ್ ನಿಮ್ ಲೈಫ್ ಅಲ್ಲಿ ಏನೇ ಇದ್ರು, ಈಗ ನನ್ಗೆ ಲಾಸ್ಟ್ 8ಕ್ಕೆ ಒಂದೊಂದ್ ಪ್ರಾಬ್ಲಮ್ಸ್ ಅಥವಾ ಇದು ಸೊಲ್ಯೂಷನ್ ಅಂತ ಕೊಟ್ಟೆ. ಇದಕ್ಕೆ ಆತರ ಏನಿಲ್ಲ. ಎನಿ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಒಂದು ಎವ್ರಿ ಪ್ರಾಬ್ಲಮ್ಸ್ ಎಸ್, ಅದಕ್ಕೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಸೊ 9ನೇ ದಿವಸ ನೀವು 9 ದಿವಸ ಮಾಡ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ 9ನೇ ದಿವಸ ನಿಮ್ಮ ಆಚರಣೆ ಇದು ಎಲ್ಲ ಮಾಡಿ ನೀವು ಅನುಕೂಲವನ್ನ ಪಡ್ಕೋಬಹುದು. ಇದು 9ನೇ ದಿವಸದ ಇದು. ಸೊ ಈ 9 ದಿನ ತಾಯಿಯ 9 ಸ್ವರೂಪಗಳನ್ನ ನಾವು ಪೂಜಿಸ್ತೀವಿ. 9ನೇ ದಿನ ತುಂಬಾನೇ ವಿಶೇಷ. ತಾಯಿಯ ಒಂದು ಕಾಸ್ಮಿಕ್ ಎನರ್ಜಿ ಇದೇನಿದೆ ಆ ರೀತಿ ನಾವು ಪೂಜಿಸ್ತೀವಿ. ಮತ್ತೆ 9 ದಿನ ನಾವು ಏನ್ ಆರಾಧಿಸ್ತೀವಿ ಅದರ ಫಲವನ್ನ ಪಡ್ಕೊಳ್ಳೋ ಅಂತ ದಿನ ಅಂತಾನೂ ಹೇಳ್ಬೋದು 9ನೇ ದಿನ. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ
ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ರೆ ಅಥವಾ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.